ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕಾಮೆಡ್ ಕೆ 2026 ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಕಾಮೆಡ್ ಕೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಲಾಸ್ಟ್ ಇಯರ್ ಕಟ್ ಆಫ್ ಏನಾದರೂ ಬೇಕು ಅಂತ ಇದ್ರೆ, ಜಿ ಎಂ ಕೆಟಗರಿ ಮತ್ತೆ ಎಚ್ ಕೆ ಎರಡೇ ಕೆಟಗರಿ ಇರುವಂತದ್ದು ನಿಮ್ಗೇನಾದ್ರೂ ಬೇಕು ಅಂತ ಇದ್ರೆ, ಸೊ ನನ್ನ ಆರ್ ಎಚ್ ಕೆಮಿಸ್ಟ್ರಿ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರ್ ಇಂದ. ಅದಾದ್ಮೇಲೆ ನೀವು ಲಾಗಿನ್ ಆಗಿ ಸೊ ಮೇಲ್ಗಡೆ ಪೇಡ್ ಕೋರ್ಸಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕಾಮೆಡ್ ಕೆ ಕಟ್ ಆಫ್ ಫಾರ್ 99 ರುಪೀಸ್ ಅವೈಲೇಬಲ್ ಇದೆ. ಅದಾದ್ಮೇಲೆ ನಿಮಗೆ ಕೆ ಸಿ ಟಿ ಇಂಜಿನಿಯರಿಂಗ್ ಕಟ್ ಆಫ್ ಬೇಕಂತಂದ್ರೂ ಕೂಡ ಎಲ್ಲಾ ಬ್ರಾಂಚಸ್ ಎಲ್ಲಾ ಕೆಟಗರಿಯ ಯಾವ್ಯಾವ ಕಟ್ ಆಫ್ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿತ್ತು ಕರ್ನಾಟಕದಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳ ಬೇರೆ ಬೇರೆ ಬ್ರಾಂಚ್ಗಳು ಮತ್ತು ಬೇರೆ ಬೇರೆ ಕೆಟಗರಿಯಲ್ಲಿ, ಸೊ ಅವೆಲ್ಲವುಗಳು ಕೂಡ ನಿಮಗೆ 99 ರುಪೀಸ್ಗೆ ಅವೈಲೇಬಲ್ ಇರ್ತದೆ. ಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಅಂತ ಅಂದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದಟ್ ಅದನ್ನ ನೀವು ಆಪ್ ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ಬೇಕಾದಾಗ ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಕಾಮೆಡ್ ಕೆ ರಿಸಲ್ಟ್ ನಮಗೆಲ್ಲ ಗೊತ್ತಿರೋ ಹಾಗೆ 29th ಮೇ ರಿಲೀಸ್ ಆಗಿದೆ ಮೊನ್ನೆ. ಸೊ ದಟ್ ನಿನ್ನೆಯಿಂದ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಮೊದಲು ನಾನು ನಿಮಗೆ ಶೆಡ್ಯೂಲ್ ಅನ್ನ ಹೇಳ್ಬಿಡ್ತೀನಿ. ಸೊ ಶೆಡ್ಯೂಲ್ ಹೇಗಿದೆ ಅಂತ ಅಂದ್ರೆ, ಸೊ ಮೊದಲು ಈಗ ಸದ್ಯದ ಮಟ್ಟಿಗೆ ನಿಮಗೆ ಓನ್ಲಿ ಫಾರ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಏನಿದೆ ಅದು ನಿನ್ನೆಯಿಂದ 30ನೇ ತಾರೀಕು ಸ್ಟಾರ್ಟ್ ಆಗಿದೆ. 2 ಗಂಟೆ 8ನೇ ತಾರೀಕು ಅಂದ್ರೆ ಜೂನ್ 8th 2 PM ವರೆಗೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಲಾಗಿನ್ ಅಂತ ಏನ್ ಕಾಣಿಸ್ತಾ ಇದೆ ಆ ಲಾಗಿನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಅನ್ನು ಹಾಕಿದ ಮೇಲೆ ಮುಂದೆ ನಿಮಗೆ ಸೊ ಟ್ಯಾಬ್ ಅಲ್ಲಿ ಕಾಮೆಡ್ ಕೆ ರ್ಯಾಂಕ್ ಕಾರ್ಡ್ ಅಂತ ಏನಿದೆ ಅದರ ಪಕ್ಕದಲ್ಲೇ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅನ್ನೋದು ಕೂಡ ಕಾಣಿಸ್ತದೆ ನಿಮಗೆ. ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ರಿಜಿಸ್ಟ್ರೇಷನ್ 2000 ರುಪೀಸ್ ಪೇಮೆಂಟ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕು. ಸೊ ಈ ಒಂದು 8ನೇ ತಾರೀಕು ಆದ ಮೇಲೆ, ಏನ್ 8ನೇ ತಾರೀಕು ಅಂತ ಕೊಟ್ಟಿದ್ದಾರೆ, 8ನೇ ತಾರೀಕು ಆದ ಮೇಲೆ ಯಾರ್ಯಾರ ಡಾಕ್ಯುಮೆಂಟ್ಸ್ ಅಪ್ರೂವ್ ಆಗಿದೆ ಅಂತಹ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಲಿಂಕ್ ಅನ್ನ ಕೊಡ್ತಾರೆ. ಸೊ ಅವಾಗ ನೀವು ಕಾಲೇಜಸ್ಗಳನ್ನ ಎಂಟ್ರಿ ಮಾಡಬಹುದು. ಸೊ ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು ಕ್ವಿಕ್ ಆಗಿ ಹೇಳ್ತೀನಿ. ಆಲ್ರೆಡಿ ನೀವು ಏನೇನ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ದೀರಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅದೇ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ, ಒಂದ್ 2-3 ಎಕ್ಸ್ಟ್ರಾ ಅಷ್ಟೇ. ಮೊದಲನೇದಾಗಿ ಸೊ ಅದು ಜನರಲ್ ಮೆರಿಟ್ ಇರಲಿ ಅಥವಾ ನೀವು ಹೈದರಾಬಾದ್ ಕರ್ನಾಟಕ ಇರಲಿ, ಕ್ಯಾಂಡಿಡೇಟ್ ಸಿಗ್ನೇಚರ್ ಬೇಕು, ಪೇರೆಂಟ್ ಸಿಗ್ನೇಚರ್ ಬೇಕು, ಮೊದಲೇ ಇದನ್ನ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಆಧಾರ್ ಕಾರ್ಡ್ ಒರಿಜಿನಲ್ ಐ ಡಿ ಪ್ರೂಫ್ ನೀವೇನು ಅಪ್ಲೋಡ್ ಮಾಡಿದ್ವಿ ಅದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂತ ಅಂದ್ರೆ ಯು ಕ್ಯಾನ್ ಸಬ್ಮಿಟ್ 10th ಮಾರ್ಕ್ಸ್ ಕಾರ್ಡ್. 12th ಮಾರ್ಕ್ಸ್ ಕಾರ್ಡ್ ಅನ್ನ ಕೇಳ್ತಾರೆ. 12th ಮಾರ್ಕ್ಸ್ ಕಾರ್ಡ್ ಒಂದು ಸ್ಟೇಟ್ ಬೋರ್ಡ್ ದವರು ಈ ಸಲ ಡಿಜಿಲಾಕರ್ ಇಂದನೂ ಕೂಡ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. CBSE ದವರು ಡಿಜಿಲಾಕರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡಿಜಿಲಾಕರ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ಮತ್ತೆ ಪ್ರಿನ್ಸಿಪಲ್ ಸಿಗ್ನೇಚರ್ ಅದರ ಮೇಲೆ ಅವಶ್ಯಕತೆ ಇರೋದಿಲ್ಲ. ಹಾಗೇನಾದ್ರೂ ನೀವು ಅದು ಸಿಗ್ಲಿಲ್ಲ ಅಂದ್ರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕಾಲೇಜಿಂದ ವಿತ್ ಪ್ರಿನ್ಸಿಪಲ್ ಸಿಗ್ನೇಚರ್ ತಗೊಂಡು ಅದನ್ನ ಅಪ್ಲೋಡ್ ಮಾಡಬಹುದು. ಇನ್ನು 6ನೇದಾಗಿ ಅಡ್ಮಿಟ್ ಕಾರ್ಡ್ ಆರ್ ಹಾಲ್ ಟಿಕೆಟ್ ಇನ್ಫಾರ್ಮೇಶನ್. ಈಗ ನೀವು ಕ್ಲಾಸ್ 12 ಅಥವಾ ಸೆಕೆಂಡ್ PUC ಅಡ್ಮಿಟ್ ಕಾರ್ಡ್ ಏನ್ ನಿಮ್ಮ ಹತ್ರ ಇರ್ತದ, ಥಿಯರಿ ಎಕ್ಸಾಮ್ ಬರೆದಿರೋ ಅಂತದ್ದು, ಸೊ ಆ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ನೀವು ಅಪ್ಲೋಡ್ ಮಾಡಬಹುದು. ಒಂದೊಮ್ಮೆ ನಿಮ್ಮ ಹತ್ರ ಆ ಒಂದು ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಇಲ್ಲ ಅಂದ್ರೆ, ಏನನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಸೊ ಒಂದೊಮ್ಮೆ ನಿಮಗೆ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೋಡ್ their 12th ಅಡ್ಮಿಟ್ ಕಾರ್ಡ್. If admit card not available, then write your admit card information like roll number, school number, admit card ID number clearly in capital letters on a sheet of paper and upload the same. ಅಂದ್ರೆ ನಿಮ್ಮ ಹತ್ರ ಏನಾದ್ರು ಕ್ಲಾಸ್ 12 ಅಥವಾ PUC ಸೆಕೆಂಡ್ ಇಯರ್ದು ಅಡ್ಮಿಟ್ ಕಾರ್ಡ್ ಕಳೆದು ಹೋಗಿದೆ ಇಲ್ಲ ಅಂದ್ರೆ ಅವಾಗ ನೀವು ಒಂದು ವೈಟ್ ಪೇಪರ್ ಮೇಲೆ ನಿಮಗೆ ನಿಮ್ಮ ರೋಲ್ ನಂಬರ್ ಗೊತ್ತಿದೆ, ಸ್ಕೂಲ್ ನಂಬರ್ ಅಂತ ಗೊತ್ತಿರ್ತದೆ. ಸ್ಕೂಲ್ ನಂಬರ್ ಅಂತಂದ್ರೆ JJ315 ಈ ರೀತಿ ಇರ್ತದೆ ನೋಡಿ. ಸೊ ಆ ನಂಬರ್ ಗೊತ್ತಿರ್ತದೆ. ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬಂದಿದೆ ಅನ್ನೋ ಕಾಲೇಜ್ ಹೆಸರನ್ನ ಹಾಕಿ, ಅಡ್ಮಿಟ್ ಕಾರ್ಡ್ ID ನಂಬರ್ ಅಂತ ಏನಾದ್ರು ಇದ್ರೆ, ಸೊ CBSE ಗೆ ಇರ್ತದ ಅದು, ಸ್ಟೇಟ್ ಬೋರ್ಡ್ ಅಲ್ಲಿ ರೋಲ್ ನಂಬರ್ ಅಂತ ಅಷ್ಟೇ ಕೊಟ್ಟಿರ್ತಾರೆ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿರ್ತಾರೆ, ಅದನ್ನ ಹಾಕ್ಬಿಟ್ಟು ನೀವು ಅಪ್ಲೋಡ್ ಮಾಡಬಹುದು. ಇನ್ನು ಕಾಮೆಡ್ ಕೆ ಅಡ್ಮಿಟ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು ಅಥವಾ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಅಂತ ಏನಿತ್ತು ಅದನ್ನ ಅಪ್ಲೋಡ್ ಮಾಡಿ.
ಏಡ್ತ್ SC ST OBC ಸರ್ಟಿಫಿಕೇಟ್ ಎಲ್ಲರಿಗೂ ಕಂಪಲ್ಸರಿ ಅಲ್ಲ, ಯಾಕಂದ್ರೆ ಇಲ್ಲಿ ನಿಮಗೆ SC ST OBC ಅಪ್ಲೈ ಆಗೋದಿಲ್ಲ. ಸೊ ನೀವು ಯಾವಾಗ ಇದನ್ನ ಅಪ್ಲೋಡ್ ಮಾಡಬೇಕು, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗ ನೀವು SC ST OBC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕಂದ್ರೆ ನಿಮ್ಮ PUC ಪರ್ಸೆಂಟೇಜ್ ಅಥವಾ ಕ್ಲಾಸ್ 12 ಪರ್ಸೆಂಟೇಜ್ ಏನಾದ್ರೂ 40% ಇಂದ 45% ವರೆಗೆ ಇದ್ರೆ, ಜನರಲ್ಲಿ ನೀವು CBSE ಇರ್ಲಿ ಅಥವಾ ICSE ಇರ್ಲಿ ಸ್ಟೇಟ್ ಬೋರ್ಡ್ ಇರ್ಲಿ, ಜಸ್ಟ್ ನೀವು ಪಾಸ್ ಆಗಿದ್ದೀರಿ ಅಂದ್ರೆ 99% ವಿದ್ಯಾರ್ಥಿಗಳದ್ದು ಅಬೌವ್ 50% ಆಗ್ಬಿಡ್ತದೆ. ಸೊ ಹಾಗೇನಾದ್ರೂ ಆದ್ರೆ ನೀವು ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ PCM ಪರ್ಸೆಂಟೇಜ್ ಏನಾದ್ರು, ಟೋಟಲ್ ಓವರ್ ಆಲ್ ಅಲ್ಲ, PCM ಪರ್ಸೆಂಟೇಜ್ ಏನಾದ್ರು 40ರಿಂದ 45% ಇದ್ರೆ SC ST OBC ಸರ್ಟಿಫಿಕೇಟ್ ಅಲಾಂಗ್ ವಿತ್ ದ ಡಾಮಿಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಇದು ಮೋಸ್ಟ್ ಆಫ್ ಯು ನೀವು ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಿಮ್ದು ಆಟೋಮೆಟಿಕಲಿ PCM ಪರ್ಸೆಂಟೇಜ್, ಪ್ರಾಕ್ಟಿಕಲ್ 30 ಮಾರ್ಕ್ಸ್ ಇರ್ತದ, ಥಿಯರಿ ಅಂತೂ 21 ತೆಗಿಲೇಬೇಕು. ಸೊ ಆಟೋಮೆಟಿಕಲಿ 50 ದಾಟ್ಬಿಟ್ಟಿರ್ತದೆ. ಇನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ, ನೀವೇನಾದ್ರೂ HK ರೀಜನ್ ದವರಾಗಿದ್ರೆ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ದವರಾಗಿದ್ರೆ ನೀವು 371J ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು. ಯಾರು HK ಅನ್ನ ಕ್ಲೇಮ್ ಮಾಡ್ತೀರಿ ಅವರಿಗೆ ಡಾಮಿಸೈಲ್ ಸರ್ಟಿಫಿಕೇಟ್ ಕರ್ನಾಟಕದ್ದು ಕಂಪಲ್ಸರಿ, ಯಾಕಂದ್ರೆ ಈ HK ಕೋಟಾ ಅಪ್ಲೈ ಆಗೋದು ಕರ್ನಾಟಕದವರಿಗೆ ಮಾತ್ರ. ಸೊ ಅದಕ್ಕೆ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನೋದು ನಿಮಗೆ ಕಂಪಲ್ಸರಿ ಆಗಿರ್ತದ ಅನ್ನೋದು ಗೊತ್ತಿರ್ಲಿ. ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇದ್ದು ಅದನ್ನ ಹಾಕ್ತಾ ಇದ್ದೀರಿ ಅಂದ್ರೆ ಅಪ್ಲಿಕೇಶನ್ ದಲ್ಲಿ ಹಾಕಿರ್ತೀರಿ, ಅಲ್ಲೂ ಕೂಡ ಕೇಳಿರ್ತಾರೆ. ಒಂದೊಮ್ಮೆ ಯಾವಾಗ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ಡಾಮಿಸೈಲ್ ಸರ್ಟಿಫಿಕೇಟ್ ಕರ್ನಾಟಕ ಡಾಮಿಸೈಲ್ ಅನ್ನ ಈಗ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರ್ತದೆ. ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಅಂದ್ರೆ ನೋಡಿ, ಮೊದಲು ನೀವು ಇಲ್ಲಿ ರಿಜಿಸ್ಟರ್ ಫಾರ್ ದ ಕೌನ್ಸಿಲಿಂಗ್ ಮಾಡ್ತೀರಿ. ಓಕೆ, ನೋಡಿ, ರಿಜಿಸ್ಟರ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ 2000 ರೂಪೀಸ್ ಕೊಟ್ಟು ಪೇಮೆಂಟ್ ಮಾಡ್ತೀರಿ. ಸೊ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ತೀರಿ ವೆರಿಫಿಕೇಶನ್ಗೆ. ಸೊ ವೆರಿಫಿಕೇಶನ್ಗೆ ಅಪ್ಲೋಡ್ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ ಆರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು ಅಂದ್ರೆ ನಿಮಗೆ ರೌಂಡ್ 1ಗೆ ಅಲೋ ಮಾಡ್ತಾರೆ. ಮೊದಲು ಮಾಕ್ ರೌಂಡ್ ಅಂತ ಇರ್ತದೆ. ಸೊ ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡಿಗೆ ಇಲ್ಲೂ ಕೂಡ ಮಾಡ್ತಾರೆ KCET ಅವ್ರು. ಹಾಗೇನೆ ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಬೇಕು. ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಕೊಟ್ಟ ಮೇಲೆ ಮತ್ತೆ ನೀವು ಚೇಂಜಸ್ ಬೇಕಿದ್ರೆ ಮಾಡ್ಕೊಳ್ಬಹುದು. ಚೇಂಜಸ್ ಮಾಡಿಕೊಂಡು ರೌಂಡ್ 1 ಅಲಾಟ್ಮೆಂಟ್ ಅನ್ನ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಡಿಸಿಷನ್ ತಗೋಬೇಕು. ರೌಂಡ್ 1 ನಿಮಗೆ ಎಕ್ಸೆಪ್ಟ್ ಇರ್ತದೋ ಅಥವಾ ಅದನ್ನ ಹೋಲ್ಡ್ ಮಾಡ್ಕೊಂಡು ಮೇಲೆ ಹೋಗ್ತಿರೋ ಅಂತ ಹೇಳಿ. ದೆನ್ ರೌಂಡ್ 2, ರೌಂಡ್ 3, ರೌಂಡ್ 4 ಡಿಪೆಂಡಿಂಗ್ ಆನ್ ದ ಡಿಸಿಷನ್ ಮೇಡ್ ಇನ್ ದ ರೌಂಡ್ 1. ನೀವು ಪ್ರೀವಿಯಸ್ ರೌಂಡ್ ಅಲ್ಲಿ ಏನು ಡಿಸಿಷನ್ ತಗೊಂಡಿದ್ದೀರಿ ಆ ಬೇಸ್ ಮೇಲೆ ಪಾರ್ಟಿಸಿಪೇಷನ್ ಮುಂದೆ ಮಾಡ್ತಾ ಹೋಗ್ಬೋದು. ರಿಜಿಸ್ಟ್ರೇಷನ್ ಮಾಡೋದು ಹೇಗಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಬಹಳ ಸಿಂಪಲ್ ಇದೆ. ನೀವು ಲಾಗಿನ್ ಆದ್ಮೇಲೆ ನಿಮಗೆ ಗೊತ್ತಾಗ್ತದೆ ಸ್ಟೆಪ್ ಬೈ ಸ್ಟೆಪ್. ಸೊ 2000 ರೂಪೀಸ್ ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಬಿಟ್ಟು ವೇಟ್ ಮಾಡಬೇಕಷ್ಟೇ. ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಏನ್ ಮಾಡಿ ಅಂತ ಅಂದ್ರೆ, ಸೊ ಅಟ್ ಲೀಸ್ಟ್ ದಿವಸಕ್ಕೆ ಒಂದು ಸಾರಿ ಲಾಗಿನ್ ಆಗಿ ಚೆಕ್ ಮಾಡ್ತಾ ಇರಿ. ನಿಮ್ದು ಫಸ್ಟ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಬರ್ತದೆ. ಅದಾದ್ಮೇಲೆ ಏನಾದ್ರೂ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬಂದ್ಬಿಟ್ರೆ ಎಲ್ಲವೂ ಕೂಡ ಕರೆಕ್ಟ್ ಇದೆ, ಯು ಆರ್ ಎಲಿಜಿಬಲ್ ಫಾರ್ ದ ಫರ್ದರ್ ಪ್ರೊಸೆಸ್ ಆಫ್ ಕೌನ್ಸಿಲಿಂಗ್ ಅಂತ ಮೀನಿಂಗು. ಒಂದೊಮ್ಮೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ 2 ದಿನ ಆದ್ಮೇಲೆ ನೀವು ಲಾಗಿನ್ ಆದಾಗ ಅಲ್ಲಿ ರಿಮಾರ್ಕ್ ಬರ್ತದೆ. ರೀಸಬ್ಮಿಟ್ ಅಂತ ಏನಾದ್ರು ರಿಮಾರ್ಕ್ ಬಂದ್ರೆ ಯಾವುದೋ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ, ಆ ಡಾಕ್ಯುಮೆಂಟ್ ಅನ್ನ ರೀಸಬ್ಮಿಟ್ ಮಾಡಬೇಕು ಅಂತ ಅರ್ಥ. ಅವ್ರು ಯಾವ್ದು ಸರಿ ಇಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಅದನ್ನ ರೀಸಬ್ಮಿಟ್ ಮಾಡಿ. ಡಾಕ್ಯುಮೆಂಟ್ ರೀಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಕಾಮೆಡ್ಕೆದವರು ವೆರಿಫೈ ಮಾಡ್ತಾರೆ. ಡಾಕ್ಯುಮೆಂಟ್ ಅಪ್ರೂವ್ ಆದ್ರೆ ಅಪ್ರೂವ್ ಅಂತ ಹಾಕ್ತಾರೆ, ರಿಜೆಕ್ಟೆಡ್ ಅಂತ ಅಂದ್ರೆ ರಿಜೆಕ್ಟೆಡ್ ಅಂತ ಹಾಕ್ತಾರೆ. ರಿಜೆಕ್ಟೆಡ್ ಅಂತ ಬಂದ್ರೆ ಯು ಆರ್ ನಾಟ್ ಏಬಲ್ ಟು ಪಾರ್ಟಿಸಿಪೇಟ್ ಫಾರ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನೋದು ಗೊತ್ತಿರಲಿ. ಅಪ್ರೂವ್ ಆದ್ರೆ ಮಾತ್ರ ಯು ಕ್ಯಾನ್ ಪಾರ್ಟಿಸಿಪೇಟ್. ಅದಾದ್ಮೇಲೆ ಇನ್ನು ಡಾಕ್ಯುಮೆಂಟ್ ರಿಕ್ವೈರ್ಡ್ ಅಂತೂ ಆಗಿದೆ. ರೌಂಡ್ 1 ಆಲ್ರೆಡಿ ನಾನು ಹೇಳಿದ್ದೀನಿ. ಮೊದಲು ನಿಮಗೆ ರೌಂಡ್ 1 ಯಾರ್ಯಾರಿಗೆ ಅಂದ್ರೆ ಜನರಲ್ ಮೆರಿಟ್ ಮತ್ತೆ HK ಎಲ್ಲರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಅದಾದ್ಮೇಲೆ ಮಾಕ್ ರೌಂಡ್ ಇರ್ತದ. ಮಾಕ್ ಆದ್ಮೇಲೆ ಫಸ್ಟ್ ರೌಂಡ್ ಇರ್ತದ. ಸೆಕೆಂಡ್ ರೌಂಡ್ ಯಾರಿಗೆ ಅಂದ್ರೆ ಓನ್ಲಿ ಫಾರ್ ಹೈದರಾಬಾದ್ ಕರ್ನಾಟಕ ಸೀಟ್ಸ್. ಸೊ ಯಾರ್ಯಾರು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂಡರ್ ಬರ್ತೀರಿ ಅಂಥವ್ರು ಮಾತ್ರ ರೌಂಡ್ 2ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಅದಾದ್ಮೇಲೆ ರೌಂಡ್ 3ದಲ್ಲಿ ಮತ್ತೆ ಜನರಲ್ ಮೆರಿಟ್ ದವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ರೌಂಡ್ 4 ಕೂಡ ಜನರಲ್ ಮೆರಿಟ್ಗೆ ಮಾತ್ರ ಸಂಬಂಧಪಟ್ಟಿದ್ದು. ಸೊ ಒಂದೊಮ್ಮೆ HK ಕ್ಯಾಂಡಿಡೇಟ್ಸ್ ಉಳಿದ್ರು ಕೂಡ ನೀವು ರೌಂಡ್ 3, ರೌಂಡ್ 4 ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನೀವು ಜನರಲ್ ಮೆರಿಟ್ ಅಂಡರೇ ಪಾರ್ಟಿಸಿಪೇಟ್ ಮಾಡ್ತೀರಿ. HK ಕ್ಯಾಟಗರಿ ಅನ್ನೋದು ಇರೋದಿಲ್ಲ ಅನ್ನೋದು ಗೊತ್ತಿರಲಿ. HK ಕ್ಯಾಟಗರಿ ಅಂದರೆ ಏನಾದ್ರೂ ರೌಂಡ್ 2 ಆದ್ಮೇಲೆ ಸೀಟ್ಸ್ ಉಳಿದ್ರೆ ಅದನ್ನ ಜನರಲ್ ಮೆರಿಟ್ ಕನ್ವರ್ಟ್ ಮಾಡಿಬಿಟ್ಟು ಅಲ್ಲೇ ಅದನ್ನ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಇನ್ನೊಂದು ಕ್ಲಾರಿಫಿಕೇಶನ್ ಇಲ್ಲಿ ಕೊಟ್ಬಿಡ್ತೀನಿ. ಲಾಸ್ಟ್ ಇಯರ್
2-3 ವರ್ಷದಿಂದ ಈ ಕೌನ್ಸಿಲಿಂಗ್ ಅನ್ನ ನಾನು ನೋಡ್ತಾ ಇದ್ದೀನಿ. ಜನರಲಿ ಏನಾಗ್ತದ, ನಿಮ್ದು ಕಾಮೆಡ್ ಕೆ ಫಸ್ಟ್ ಆದ್ರೂ ಕೂಡ, ಕಾಮೆಡ್ ಕೆ ಕೌನ್ಸಿಲಿಂಗ್ ಫಸ್ಟ್ ಆದ್ರೂ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಸೀಟ್ ಸಿಕ್ಕರೆ ಸಮಾಧಾನ ಆದ್ರೆ ದುಡ್ಡನ್ನು ಪೇಮೆಂಟ್ ಮಾಡಬಹುದು, ಅಡ್ಮಿಷನ್ ಕೂಡ ತಗೋಬಹುದು. ದೆನ್ ಈಗ KCET ಕೌನ್ಸಿಲಿಂಗ್ ಅಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿರ್ತೀರಿ. KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ KCET ಅಲ್ಲಿ ಸೀಟ್ ಸಿಕ್ಕು KCET ಸೀಟೇ ನಿಮಗೆ ಬೇಕು ಅಂತ ಆದ್ರೆ ಆಗ ಕಾಮೆಡ್ ಕೆ ಸೀಟ್ ಅನ್ನ ನೀವು ರಿಸೈನ್ ಮಾಡಬಹುದು. ಸೊ ಕಾಮೆಡ್ ಕೆದವರು ಒಂದು ಮೇಲ್ ಐಡಿ ಅನ್ನು ಕೊಡ್ತಾರೆ. ಆ ಮೇಲ್ ಐಡಿಗೆ KCET ಅಲ್ಲಿ ಸೀಟ್ ಸಿಕ್ಕಿರುವಂತಹ ಕನ್ಫರ್ಮೇಶನ್ ಪೇಜ್ ಮತ್ತೆ ಫೀಸ್ ಪೇ ಮಾಡಿರುವಂತಹ ರಿಸಿಪ್ಟ್ ಅನ್ನ ಮೇಲ್ ಮಾಡಿದ್ರೆ, ಸೊ ಮೇಲ್ ಮಾಡಿದ ಮೇಲೆ ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿರ್ತೀರಿ ಡಾಕ್ಯುಮೆಂಟ್ಸ್ ಕೊಟ್ಟು, ಆ ಕಾಲೇಜಿಂದನೇ ಡಾಕ್ಯುಮೆಂಟ್ಸ್ ಅನ್ನ ವಾಪಸ್ ತಗೊಂಡು ಬಂದು ನೀವು KCET ಅಂಡರ್ ಅಡ್ಮಿಷನ್ ಮಾಡಬಹುದು. ಈ ಫೆಸಿಲಿಟಿಯನ್ನ ಕಾಮೆಡ್ ಕೆದವರು KCET ಯ 3rd ರೌಂಡ್ ವರೆಗೂ ಕೂಡ ಕೊಡ್ತಾರೆ ಅನ್ನೋದು ಗೊತ್ತಿರ್ಲಿ. ಅದಕ್ಕಾಗಿ ಕಾಮೆಡ್ ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಹಿಂಜರಿಯುವಂತ ಅವಶ್ಯಕತೆನೇ ಇಲ್ಲ. ಕಾಮೆಡ್ ಕೆದವರು ನಿಮಗೆ KCET 3rd ರೌಂಡ್ ಅಲ್ಲಿ ಸೀಟ್ ಸಿಕ್ಕರು ದುಡ್ಡನ್ನು ವಾಪಸ್ ಕೊಡ್ತಾರೆ. ಇಮಿಡಿಯೇಟ್ ಕೊಡೋದಿಲ್ಲ, 1 ತಿಂಗಳ 2 ತಿಂಗಳ ಲೇಟ್ ಆಗಿ ಕೊಡ್ತಾರೆ ಅವರು ಪ್ರೊಸೀಜರ್ ಕಂಪ್ಲೀಟ್ ಮುಗಿದ ಮೇಲೆ. ಬಟ್ ಒಟ್ಟಿನಲ್ಲಿ ನಿಮ್ಮ ದುಡ್ಡಂತೂ ನಿಮಗೆ ವಾಪಸ್ ಬರ್ತದ, ಚಿಂತೆ ಮಾಡಬೇಡಿ. ಈ ವರ್ಷ ಹಾಗಾದ್ರೆ ಫೀ ಸ್ಟ್ರಕ್ಚರ್ ಏನಿದೆ? ಫೀ ಸ್ಟ್ರಕ್ಚರ್ ಏನಿದೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು, 3,02,000 ಮ್ಯಾಕ್ಸಿಮಮ್ 20,000 ಅಂತೂ ತಗೋತಾರೆ. ಸೊ ದಟ್ ಟೋಟಲ್ 3,22,000 ಅಂತೂ ನಿಮಗೆ ಕಾಮೆಡ್ ಕೆಗೆ ಪೇ ಮಾಡುವಂಥದ್ದು. ಓಕೆ, ಇದರಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಬೇನ್ ಬರ್ತದ, ಅವಾಗಲೇ ಪೇಮೆಂಟ್ ಮಾಡುವಂಥದ್ದು, ರೈಟ್? ಸೊ 3,22,000 ಅಂತೂ ಮಿನಿಮಮ್ ಇದ್ದೇ ಇರ್ತದ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಕಾಲೇಜ್ ಅಡ್ಮಿಷನ್ ಹೋದಾಗ ಅಲ್ಲಿ ಆ ಫೀಸು ಈ ಫೀಸು ಅಂತ ಎಕ್ಸ್ಟ್ರಾ ಇನ್ನೊಂದು 20-30 ಸಾವಿರ ತಗೊಳ್ಬಹುದು ಅನ್ನೋದು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಸೊ ಆನ್ ಅಂಡ್ ಅರೌಂಡ್ 3,20,000 ಅಂತ ತಲೆಯಲ್ಲಿ ಇಟ್ಟುಕೊಂಡೆ ಮುಂದೆ ಹೋಗಿ. ಇನ್ನು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಕಾಮೆಡ್ ಕೆದಲ್ಲಿ ಫಸ್ಟ್ ರೌಂಡ್ ಆದ್ಮೇಲೆ ನಿಮಗೆ ಸೀಟ್ ಸಿಕ್ಕಿದೆ, ಸಮಾಧಾನ ಆಗಿದೆ, ಅದಕ್ಕೆ ಅಡ್ಮಿಷನ್ ಮಾಡಿಸ್ತೀನಿ, ಎಕ್ಸೆಪ್ಟ್ ಅಂಡ್ ಫ್ರೀಸ್ ಕ್ಲಿಕ್ ಮಾಡ್ತೀನಿ, ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಿ. 3,20,000 ಫುಲ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಫೈನ್, ಅದಂತೂ ಕಾಮನ್. ಅದು ಎರಡನೇ ಕೇಸಲ್ಲಿ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ಏನಿರ್ತದ ಅಂದ್ರೆ, ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಆಗಿದೆ ಬಟ್ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಟೋಟಲ್ ಫೀಸ್ ಅನ್ನ ಕಾಲೇಜಿಗೆ ಪೇಮೆಂಟ್ ಮಾಡಲೇಬೇಕು. ಅದು ನೀವು 2,50,000 ಫೀಸ್ ಇರೋ ಕಾಲೇಜ್ ಅಲಾಟ್ ಆಗಿದೆಯಾ ಅಥವಾ 3,20,000 ಇರುವಂತ ಫೀಸ್ ಇರೋ ಕಾಲೇಜ್ ಅಲಾಟ್ ಆಗಿದೆಯಾ, ಸೆಕೆಂಡರಿ. ಯಾವುದೇ ಅಲಾಟ್ ಆಗಿದ್ರು ಆ ಫೀಸ್ ಅನ್ನ ನೀವು ಪೇಮೆಂಟ್ ಮಾಡಲೇಬೇಕು. ಅದನ್ನೇ ಹೇಳಿದ್ದೀನಿ ನಾನು. ಮುಂದೆ KCET ರಿಸಲ್ಟ್ ಬಂದ ಮೇಲೆ ಅಲ್ಲಿ ಸೀಟ್ ಸಿಕ್ಕರೆ ಇವ್ರು ದುಡ್ಡು ವಾಪಸ್ ಕೊಡ್ತಾರೆ, ಚಿಂತೆ ಮಾಡಬೇಡಿ. ನೀವು ಕೌನ್ಸಿಲಿಂಗ್ ಅಂತ ಏನು ಫಿಲ್ ಪೇ ಮಾಡಿದಿರಿ, 2,000 ರೂಪಾಯಿ ಪೇಮೆಂಟ್ ವಾಪಸ್ ಕೊಡೋದಿಲ್ಲ. ಮತ್ತೆ ಈಗ ನೀವು ಫೀಸ್ ಪೇಮೆಂಟ್ ಮಾಡೋದ್ರಲ್ಲಿ ಒಂದು 5,000 ರೂಪಾಯಿ ಕಟ್ ಮಾಡಿಕೊಂಡು ಉಳಿದಿದ್ದ ದುಡ್ಡಂತೂ ವಾಪಸ್ ಕೊಡ್ತಾರೆ. ಅದಕ್ಕೆ ಇಲ್ಲಿ ಫೀಸ್ ಪೇಮೆಂಟ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಇವ್ ರೂಲ್ಸ್ ಹೇಗಿದೆ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ನೀವು ಎಕ್ಸೆಪ್ಟ್ ಅಂಡ್ ಫ್ರೀಸ್, ಸಮಾಧಾನ ಆಗಿದೆ ಅಡ್ಮಿಷನ್ ತಗೋತೀರಿ ಅಂದ್ರಂತೂ ಪೇ ಮಾಡಲೇಬೇಕು. ಬಟ್ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇದ್ರೂ ಕೂಡ ಪೇಮೆಂಟ್ ಮಾಡಬೇಕು. ಮತ್ತೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಇದ್ರೂ ಕೂಡ ಪೇಮೆಂಟ್ ಮಾಡಬೇಕು. KCET ಅಲ್ಲಿ ಈ ರೀತಿ ಇಲ್ಲ, ಬಟ್ ಕಾಮೆಡ್ ಕೆದಲ್ಲಿ ಇದು ರೂಲ್ ಗೊತ್ತಿರಲಿ. ಸೊ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ, ನಿಮಗೆ ಅಲಾಟ್ ಆಗಿರ್ತದ ಒಂದು ಎಕ್ಸ್ ಕಾಲೇಜ್ ಅಲ್ಲಿ ಒಂದು ಸೀಟು, ಬಟ್ ಅದು ನಿಮಗೆ ಸಮಾಧಾನ ಇಲ್ಲ, ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜಿನ ಅಲಾಟೆಡ್ ಫೀಸ್ ಏನಿದೆ ಅದನ್ನ ನೀವು ಪೇಮೆಂಟ್ ಮಾಡಬೇಕು. ಅಂದ್ರೆ ನೀವು ಪೇಮೆಂಟ್ ಮಾಡಬೇಕು ಅನ್ನೋದು 3 ಆಪ್ಷನ್ ಅಲ್ಲೂ ಪೇಮೆಂಟ್ ಮಾಡಲೇಬೇಕು. ಎಕ್ಸೆಪ್ಟ್ ಅಂಡ್ ಫ್ರೀಸ್ ಇರ್ಲಿ, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇರ್ಲಿ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಇರ್ಲಿ. ಆದ್ರೆ ರಿಜೆಕ್ಟ್ ಅಂಡ್ ವಿತ್ ಡ್ರಾದಲ್ಲಿ ಮಾತ್ರ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನಿಮಗೆ ಸೀಟ್ ಅಲಾಟ್ ಆಗಿದೆ ಬಟ್ ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್, ಅಥವಾ ಸೀಟ್ ಅಲಾಟ್ ಆಗಿಲ್ಲ ಮತ್ತೆ ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಯಾವುದೇ ಕೇಸ್ ಇದ್ರೂ ಕೂಡ ಅಲಾಟ್ ಆಗಿಲ್ಲ ಅಂದ್ರೆ ನೀವು ಮತ್ತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ರೌಂಡ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಗೊತ್ತಿರಲಿ. ಅದಾದ್ಮೇಲೆ ಉಳಿದಿರುವಂತ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ನಾನು ಮುಂದೆ ಬರುವಂತ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ, ಚಿಂತೆ ಮಾಡಬೇಡಿ. ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಾಮೆಡ್ ಕೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ. ಸೊ KCET ಅಲ್ಲಿ ಇಂಜಿನಿಯರಿಂಗ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಕಾಮೆಡ್ ಕೆದಲ್ಲಿ ಒಳ್ಳೆ ರ್ಯಾಂಕ್ ಬಂದ್ರೆ ಪಾರ್ಟಿಸಿಪೇಟ್ ಮಾಡಿ.
ಸೊ ಜನರಲಿ ಹೇಗಿರ್ತದ ಕಾಮೆಡಿಕೇದ್ ಅಂತ ಅಂದ್ರೆ ನೋಡಿ, ಈ ವರ್ಷ ರಿಸಲ್ಟ್ ಅಂತೂ ನಿಮ್ಗೆ ಗೊತ್ತಿದೆ. ಟಾಪ್ 10 ಅಲ್ಲಿ ಕರ್ನಾಟಕದವರು ಒಬ್ರು ಇಲ್ಲ. ಲಾಸ್ಟ್ ಇಯರ್ 4 ಜನ ಇದ್ರು. ಲಾಸ್ಟ್ ಇಯರ್ ಟಾಪ್ 100 ಅಲ್ಲಿ ಆಲ್ಮೋಸ್ಟ್ 50 ಸ್ಟೂಡೆಂಟ್ಸ್ ಗಳಿದ್ರು. ಈ ವರ್ಷ ಓನ್ಲಿ 37 ಸ್ಟೂಡೆಂಟ್ಸ್ ಗಳಿದ್ದಾರೆ. ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಕಡಿಮೆನೇ ಇದ್ದಾರೆ. ಸೊ ಆ ಕಾರಣಕ್ಕೆ ಏನಾಗ್ತದ ಅಂದ್ರೆ ಬೆಂಗಳೂರಲ್ಲಿರುವಂತಹ ಕಾಲೇಜಸ್ಗಳು ಸ್ವಲ್ಪ ಹೈಯರ್ ಕಟ್ ಆಫಿಗೆ ಹೋಗುವಂತ ಚಾನ್ಸಸ್ ಡೆಫಿನೆಟ್ಲಿ ಪ್ರತಿ ವರ್ಷ ಇರ್ತದ ಕಾಮೆಡಿಕೇದಲ್ಲಿ. ಯಾಕಂದ್ರೆ ಬೇರೆ ರಾಜ್ಯದವರು ಫಸ್ಟ್ ಪ್ರಿಫರೆನ್ಸ್ ಮಾಡೋದೇ ಬೆಂಗಳೂರು, ಅದು ಬಿಟ್ಟರೆ ಮೈಸೂರು. ಅದಕ್ಕೆ ನಿಮಗೆ ಬೆಂಗಳೂರಿಂದ ಹೊರಗಡೆ ಇರುವಂತಹ ಕಾಲೇಜಸ್ಗಳೇನಿದೆ, ಈಗ ಸಿದ್ಧಗಂಗಾ ತುಮಕೂರು ಇರ್ಬೋದು, SIT, ಮಣಿಪಾಲ್ ಅಲ್ಲಿ ಇರುವಂತ ಮೈಸೂರಲ್ಲಿ ಇರುವಂತ ಕಾಲೇಜಸ್ ಆಗಿರ್ಬೋದು, ದಾವಣಗೆರೆಯಲ್ಲಿ ಇರ್ಬೋದು ಆಗಿರ್ಬೋದು, ಸೊ ಹುಬ್ಳಿದಲ್ಲಿ ಇರೋದಾಗಿರ್ಬೋದು. ಸೊ ನಿಮ್ಮ ಬೇರೆ ಸಿಟಿಯಲ್ಲಿ ಇರೋ ಕಾಲೇಜಸ್ಗಳ ಕಟ್ ಆಫ್ ಜನರಲಿ ಈ ಕೇಸಲ್ಲಿ ಕಡಿಮೆ ಹೋಗ್ತದ. ಅಂದ್ರೆ ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ನಿಮಗೆ ಸೀಟು ಸಿಗೋ ಚಾನ್ಸಸ್ ಇರ್ತದೆ. ಬಟ್ ಬೆಂಗಳೂರಲ್ಲಿರುವಂತ ಕಾಲೇಜಸ್ ಬೇಕು ಅಂದ್ರೆ ಸೊ ಅಲ್ಲಿ ನಿಮಗೆ ಅದರಲ್ಲೂ ಟಾಪ್ 15 ಟಾಪ್ 20 ಕಾಲೇಜಸ್ಗಳಂತೂ ಸಿಗುವಂತ ಪಾಸಿಬಿಲಿಟಿ, ನಿಮ್ಮ ರ್ಯಾಂಕ್ ಏನಾದ್ರೂ 40, 45, 50 ಸಾವಿರ ಇದ್ರೆ ಕಡಿಮೆ ಇರ್ತದ ಅನ್ನೋದು ಗೊತ್ತಿರ್ಲಿ. ಸೊ ಪಾಸಿಬಿಲಿಟಿ ಕಡಿಮೆ ಇರ್ತದೆ. ಯಾಕಂದ್ರೆ ಜನರಲಿ ಕಾಮೆಡಿಕೇದಲ್ಲಿ ನಾವು ಟ್ರೆಂಡ್ ಏನ್ ನೋಡ್ತೀವಿ ಅಂದ್ರೆ ಬೆಂಗಳೂರಲ್ಲಿರುವಂತಹ ಕಾಲೇಜಸ್ಗಳ ಪ್ರಿಯಾರಿಟಿ ಜಾಸ್ತಿ ಇರ್ತದೆ, ಯಾಕಂದ್ರೆ ಹೊರಗಿನ ರಾಜ್ಯದವ್ರು ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಶನ್. ನಿಮಗೇನಾದ್ರೂ ಕಾಮೆಡಿಕೆ ಕಟ್ ಆಫ್ ಬೇಕು ಅಂತ ಇದ್ರೆ ಸೊ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪೇಡ್ ಕೋರ್ಸಿಗೆ ಹೋಗಿ ಕಾಮೆಡಿಕೆದು 99 ರುಪೀಸ್ ಅವೈಲೇಬಲ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ KCET ಇಂಜಿನಿಯರಿಂಗ್ ಇದು ಎಲ್ಲಾ ಬ್ರಾಂಚಸ್ ಎಲ್ಲಾ ಕೆಟಗರಿದು ಬೇಕಂದ್ರೂ ಕೂಡ 99 ರುಪೀಸ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.